ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಿನೇಶ್ ದೊಡ್ಡಮನಿಯವರು. ಶ್ರೀ ದಿನೇಶ್ ದೊಡ್ಡಮನಿ ಇವರು ಪ್ರಗತಿಪರ ಚಿಂತಕರು, ಹೋರಾಟಗಾರರು ಮತ್ತು ಸಮಾಜ ಸೇವಕರು. ಸಾಮಾಜಿಕ ಕ್ಷೇತ್ರದಲ್ಲಿ ದೊಡ್ಡಮನಿ ಅವರ ಇಡೀ ಕುಟುಂಬದಿಂದ ಸಾಗಿದೆ ನಿರಂತರ ಹೋರಾಟ. ದಲಿತ ಸಮುದಾಯದ ಏಳಿಗೆಗಾಗಿ ಶ್ರಮಿಸುತ್ತಿರುವ ನಾಯಕ. ಇವರ ಶ್ರೀಮತಿ ಶ್ವೇತಾ ದಿನೇಶ್ ದೊಡ್ಡಮನಿ ಅವರು ನಂದಿಕೂರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯವಾಗಿ ಹೊಸ ಅಧ್ಯಾಯ ಬರೆದಿದ್ದಾರೆ. ದಿನೇಶ್ ಅವರ ಸಹೋದರ ಕೂಡ ಕಳೆದ 15 ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಬರ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಹಲವು ಜನಪರ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಾಪರಿನಿರ್ವಾಣ ದಿನದಂದು ಸ್ಮಶಾನದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಅಲ್ಲಿ ನಾಡಿನ ಪ್ರಮುಖ ಪ್ರಗತಿಪರ ಚಿಂತನೆಯುಳ್ಳ ಸ್ವಾಮೀಜಿಗಳು ಸೇರಿ ಅದರ ಬಗ್ಗೆ ತಿಳಿ ಹೇಳಿ ಊಟ ಉಪಚಾರ ಮಾಡಲಾಗಿದೆ. ಅಂಬೇಡ್ಕರ್ ಅವರ ಚಿಂತನೆಗಳ ಬಗ್ಗೆ ಅರಿವು, ಮೌಢ್ಯಗಳ ವಿರುದ್ಧ ಜಾಗೃತಿ ಮೂಡಿಸುತ್ತಾ ಬಂದಿದ್ದಾರೆ. ಇದರ ಜೊತೆಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ ಜನಾನುರಾಗಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಮಗೆ ಹೆಮ್ಮೆಯಾಗುತ್ತಿದೆ. ನಿಜಕ್ಕೂ ಇವತ್ತು ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಯಾಕಂತಂದರೆ ಸಮಾಜ ಸೇವೆಯಲ್ಲಿ ಗುರುತಿಸಿ ಇವತ್ತು ಒಂದು ಜಿ ಕನ್ನಡ ನ್ಯೂಸ್ದವರು ಇವತ್ತು ನಮ್ಮನ್ನು ಪ್ರೋತ್ಸಾಹ ನೀಡಿ ಇವತ್ತು ಬೆಂಗಳೂರಿನತ್ತ ಕರೆದು ಇವತ್ತು ಒಂದು ಪ್ರತಿಷ್ಠಿತ ಹೋಟೆಲ್ನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಜಕ್ಕೂ ನಾವು ಅವರಿಗೆ ಅಭಿನಂದನೆಗಳು ಹೇಳ್ತೀವಿ. ಯಾಕಂತಂದರೆ ಬೆಳೀತಕ್ಕಂಥ ಯುವಕರನ್ನು ಗುರುತಿಸಿ ಇನ್ನೂ ಹೆಚ್ಚು ಕೂಡ ಸಮಾಜ ಸೇವೆಗೆ ಅವರು ತೊಡಗಲಿ ಅಂತಕ್ಕಂಥ ಸದುದ್ದೇಶದಿಂದ ಇವತ್ತೊಂದು ಕಾರ್ಯಕ್ರಮದಲ್ಲಿ ನಮಗೆ ಆಹ್ವಾನ ಮಾಡಿ ಇವತ್ತು ಅಭಿನಂದಿಸಿದ್ರಿ. ಇವತ್ತು ನಾನು ಒಂದು ಯುವ ಸಮುದಾಯಕ್ಕೆ ಏನು ಹೇಳ್ತೀನಿ ಅಂತಂದರೆ ಅಜ್ಞಾನವನ್ನು ತೊಡೆದು ಇವತ್ತು ವಿಜ್ಞಾನದ ಕಡೆ ಮುಖ ಮಾಡಬೇಕಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಶರಣರ ನಾಡಿಂದ ಬರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯನ್ನಾಗಿರೋದ್ರಿಂದ ಅಲ್ಲಿ ಹೆಚ್ಚು ಬುದ್ಧ, ಬಸವ, ಅಂಬೇಡ್ಕರ್, ಸಾಧು ಸಂತರ ನಾಡು ಅದಾಗಿರೋದ್ರಿಂದ ಅಲ್ಲಿ ನಮ್ಮಲ್ಲಿ ಹೆಚ್ಚು ಒಂದು ಎಲ್ಲ ಜನಾಂಗವನ್ನು ಸೇರಿ ಇವತ್ತು ನಾವು ಕೂಡಿ ಬಾಳ್ತಕ್ಕಂಥದ್ದು. ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿ ಇವತ್ತು ನಾವು ಅಲ್ಲಿ ಶರಣ ಬಸವೇಶ್ವರ ಆಗಿರ್ಬೋದು, ಖಾಜಾ ಬಂದೇ ನವಾಜ್ ಆಗಿರ್ಬೋದು, ಈ ರೀತಿ ಒಂದು ಕಲಬುರಗಿ ಜಿಲ್ಲೆ ನಾವೆಲ್ಲರೂ ಕೂಡ ಒಂದೇ ಅಣ್ತಮ್ಮರು ಅಂತೇಳಿ ಬಾಳ್ತೀವಿ. ಇಂಥವನ್ನು ನಾಡಿಂದ ಬಂದಿರತಕ್ಕಂಥ ನಾನು ಕಾಲೇಜಿನ ಮುಖಾಂತರ ನಾನು ಚಳುವಳಿಯ ಭಾಗವಾಗಿ ಇವತ್ತು ಮುನ್ನೆಲೆಗೆ ಬಂದಿದ್ದೀನಿ. ಮಾನವ ಬಂಧುತ್ವ ಅಂತೇಳಿ ವೇದಿಕೆಯ ಮೂಲಕ ಇವತ್ತು ವೈಚಾರಿಕ ಚಿಂತನೆಯ ಒಂದು ಚಳುವಳಿ ಆಗಿರೋದ್ರಿಂದ ದಲಿತ ಸಂಘಟನೆಗಳ ಮೂಲಕ ನಾನು ಪಾದಾರ್ಪಣೆ ಮಾಡಿ ಇವತ್ತು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡಿದ್ದೀನಿ. ಆ ಸಮಾಜ ಸೇವೆಯನ್ನು ಗುರುತಿಸಿ ನನ್ನೂರಾದ ಕೋಟ್ನೋಡಿ ಗ್ರಾಮಸ್ಥರು ಕೂಡ ಚುನಾವಣೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ಇವತ್ತು ನಮ್ಮ ಶ್ರೀಮತಿಯವರು ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸತಕ್ಕಂಥ ಅವಕಾಶ ಇವತ್ತು ಯಾವುದರಿಂದ ಸಾಧ್ಯ ಆಗಿದೆ ಅಂದರೆ ಸಮಾಜ ಸೇವೆಯಿಂದ. ಅಂಥ ಒಂದು ಸೇವೆ ನಾನು ಇನ್ನೂ ಕೂಡ
ಮುಂದುವರಿಸ್ಕೊಂಡು ಇನ್ನೂ ಕೂಡ ತಮ್ಮ ವಾಹಿನಿ ಮೂಲಕ ಇವತ್ತು ನಮಗೆ ಪ್ರೋತ್ಸಾಹವನ್ನು ನೀಡಿದ್ರಿ. ಇನ್ನೂ ಕೂಡ ಹೆಚ್ಚಿನ ಆಸಕ್ತಿ ನಮಗೆ ಬಂದಿದೆ. ಯಾಕಂದರೆ ಯಾರೋ ಎಷ್ಟೋ ಶ್ರೀಮಂತರು ಈ ನಾಡಲ್ಲಿದ್ದಾರೆ, ಈ ದೇಶದಲ್ಲಿದ್ದಾರೆ, ಅಂಥವ್ರನ್ನ ಯಾರನ್ನೂ ಗುರುತಿಸ್ಲಿಕ್ಕಾಗಲ್ಲ. ಯಾಕಂದರೆ ತಮ್ಮನ್ನು ತಾವು ನಿಜಕ್ಕೂ ತಮ್ಮ ಕುಟುಂಬವನ್ನು ಹೊರತುಪಡಿಸಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಯಾರು ಅಂಥ ವ್ಯಕ್ತಿಗಳನ್ನು ತಾವು ಗುರುತಿಸಿರಿ. ಅದಕ್ಕೆ ನಿಜಕ್ಕೂ ಕೂಡ ನಮಗೆ ಹೆಮ್ಮೆ ತಂದಿದೆ. ಥ್ಯಾಂಕ್ ಯು ಸರ್, ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.